ಹಲೋ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಕಟಿಂಗ್ ಏನು ಗೊತ್ತಾ, ಒಂದು ಬ್ಯಾಕ್ ಹೈನೆಕ್ಕಲ್ಲಿ ಒಂದು ಶೇಪ್ ತೆಗೆದೀನಿ. ಒಂದು ಶೇಪ್ ತೆಗೆದುಬಿಟ್ಟು ಕಟಿಂಗ್ ಮಾಡಿದ್ದೀನಿ. ಪ್ರಿನ್ಸೆಸ್ ಕಟ್ ಬ್ಲೌಸು ಅದು ಬಂದುಬಿಟ್ಟು 42 ಚೆಸ್ಟ್ ಅನ್ಬೋದು. ಕ್ಲಿಯರ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ನೀಟಾಗಿ ತೋರಿಸಿದ್ದೀನಿ ಕಟಿಂಗ್ನಲ್ಲಿ. ಲಾಸ್ಟ್ವರೆಗೂ ನೋಡಿ, ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ನನಗೊಂದು ಕಾಮೆಂಟ್ ಬಂದಿತ್ತು. ಆ ಕಾಮೆಂಟ್ಗೂ ನಾನು ಆನ್ಸರ್ ಮಾಡ್ತಾಯಿದ್ದೀನಿ. ಇವಾಗ ಬ್ಯಾಕ್ ನೆಕ್ಕು ಶೋಲ್ಡರು ಹೈ ನೆಕ್ ಬಂದವಾಗ ಶೋಲ್ಡರಲ್ಲಿ ಅಪ್ ಡೌನ್ ಮಾಡ್ತೀವಲ್ವ ನಾವು, ಆ ಥರ ಫ್ರಂಟ್ ನೆಕ್ಕಲ್ಲಿ ನೆಕ್ಕು ಡೌನ್ ಇರುತ್ತಲ್ಲ, ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರು. ಫ್ರಂಟ್ ನೆಕ್ಕಲ್ಲಿ ಡೌನ್ ಇದ್ದದ್ದು ಜಾಸ್ತಿ ಲೆಕ್ಕಕ್ಕೆ ಬರಲ್ಲ, ಬಂದರೆ ಒಂದು ಅರ್ಧ ಇಂಚ್ ಹೆಚ್ಚು ಕಡಿಮೆ ಕೌಂಟ್ ಬರುತ್ತೆ ಶೋಲ್ಡರ್ ಮೆಜರ್ಮೆಂಟ್ಸಲ್ಲಿ. ಬಟ್ ಬ್ಯಾಕ್ ನೆಕ್ ಏನಿದೆಯಲ್ಲ, ಎಷ್ಟು ಹೈ ಹೋಗುತ್ತೋ ನೆಕ್, ಎಷ್ಟು ಮೇಲೆ ಹೋಗುತ್ತೋ ಅಷ್ಟೇ ನಿಮಗೆ ಶೋಲ್ಡ್ರನ್ನು ಬ್ರಾಡ್ ಆಗುತ್ತೆ. ಎಷ್ಟೇ ನೆಕ್ಕು ಡೀಪ್ ಆಗುತ್ತೋ ಅಷ್ಟೇ ಶೋಲ್ಡ್ರ್ ಹತ್ರ ಆಗುತ್ತೆ. ಹಿಂಗೆ ಹತ್ರ ಆಗುತ್ತೆ. ಇದನ್ನು ನೀವು ಕೌಂಟ್ ಮಾಡ್ಕೋಬೇಕಷ್ಟೇ. ಫ್ರಂಟ್ ನೆಕ್ಗೇನು ಮಾಹಿತಿ ಇಲ್ಲ ಅದರಲ್ಲಿ. ಇದರಲ್ಲಿ ಒಂದು 1/2 ಇಂಚು 1/4 ಇಂಚು ಅಷ್ಟೇ ಬಿಟ್ಟರೆ ಜಾಸ್ತಿ ಅಂತ ಬರಲ್ಲ. ಯಾಕಂದರೆ ಮೇನ್ ಬರೋದು ಮೆಜರ್ಮೆಂಟ್ಗೂ ಬ್ಯಾಕ್ ನೆಕ್ ಮಾತ್ರ. ಇದನ್ನು ನಾವು ನೆನ್ಪಿಟ್ಕೋಬೇಕು. ಇದು ನನ್ನ ಕಾಮೆಂಟ್ಗೆ ಆನ್ಸರ್. ಇನ್ನೊಂದು ಏನಂದರೆ, ಎಲ್ಲರೂ ಕೇಳ್ತಾ ಇದ್ರೆ ನೀವು ಎಲ್ಲಿಂದ ಅಂತ. ನಾವು ಇರೋದು ಬೆಂಗಳೂರಲ್ಲಿಂದ ನಾನು ಮಾತಾಡ್ತಾ ಇರೋದು. ನಾನು ವೀಡಿಯೋ ಕೂಡ ಮಾಡ್ತಾ ಇರೋದು ಬೆಂಗಳೂರಲಿಂದನೇ, ಸರಿನಾ? ಇವಾಗ ವೀಡಿಯೋದಲ್ಲಿ ಹೋಗಿ ಲಾಸ್ಟ್ವರೆಗೂ ಸ್ಕಿಪ್ ಮಾಡಲಾರ್ದ ವೀಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬ್ರಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋಗೆ ಹೋಗೋಣ. ಇವಾಗ ಬ್ಯಾಕ್ ಉಕ್ಸ್ ಬ್ಲೌಸ್ ಅಲ್ವ ಇದು. ಇವಾಗ ಇದಕ್ಕೆ ನೋಡಿರಿ, ಉದ್ದ ಬಂದುಬಿಟ್ಟು ಬ್ಲೌಸ್ ಲೆಂತ್ ಬಂದುಬಿಟ್ಟು 15 ಇಂಚಿದೆ. ಫ್ರಂಟಲ್ಲಿ ನನ್ನ ಸೈಡ್ ಹೆಚ್ಚು ಕಡಿಮೆ ಇರುತ್ತಲ್ಲ ಕ್ಲಾತು, ಅದನ್ನು ತೆಗಿಬೇಕು. ಅದಕ್ಕೋಸ್ಕರ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ ನಾನು. ಒಂದು 1/2 ಇಂಚ್ ಬಿಟ್ಬಿಟ್ಟು ನಾವು ಏನಿದೆ ಮಾರ್ಕಿಂಗ್ ಅದನ್ನು ಹಾಕೋಬೇಕು. ಡೌನೂ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ಗೋಸ್ಕರ ಬಿಡಬೇಕು. ಅದರ ಮೇಲೆ ಒಂದು 15 ಇಂಚು ಕರೆಕ್ಟಾಗಿ ಇಟ್ಕೊಂಡು, ಮೆತ್ತ ಮೇಲೆ ಒಂದು 1/2 ಇಂಚು ಸ್ಟಿಚಿಂಗ್ ಸಲುವಾಗಿ ಅದನ್ನು ಬಿಡಬೇಕು. ಮೇನ್ ಪ್ರಾಪರ್ ನಮಗೆ ಬಂದಿರೋದು ಟೋಟಲ್ ಎಂತ 15 ಅಲ್ಲ, 15 ಮಿಡಿಲಲ್ಲಿ ಕರೆಕ್ಟಾಗಿರಬೇಕು. ಅರ್ಧ ಇಂಚು ಸ್ಟಿಚಿಂಗ್ ಮೇಲೆ, ಅರ್ಧ ಇಂಚು ಕೆಳಗಡೆ ಸ್ಟಿಚಿಂಗ್ ಸಲುವಾಗಿ ಬಿಡಬೇಕು. ಇನ್ನು ಚೆಸ್ಟ್ ವಿಷಯಕ್ಕೆ ಬಂದುಬಿಟ್ರೆ, ಚೆಸ್ಟಲ್ಲಿ ಎಷ್ಟಿದೆಯೋ ಅಷ್ಟು 42 ಇದೆ, 42 ಇದೆ. 42ಗೆ 4ನೇ ಭಾಗ ಮಾಡಿಬಿಟ್ಟು ನಾನು 10ವರೆ ಹಾಕಿದ್ದೀನಿ. ಇನ್ನು ವೆಸ್ಟಿಗೆ ಬಂದುಬಿಟ್ರೆ 36ವರೆ ಇದೆ. 36ವರೆಗೆ ಅದರಲ್ಲಿ 2ನೇ ಭಾಗ ಅಂದರೆ 4ನೇ ಭಾಗ ಮಾಡಿಬಿಟ್ಟು ಅದೆಷ್ಟು ಬರುತ್ತೆ, 36ಕ್ಕೆ 9 ಇಟ್ಟಿದ್ದೀನಿ. ಮೇಲೆ ಒಂದು 1 ಇಂಚ್ ಎಕ್ಸ್ಟ್ರಾ ಡಾಟ್ ಸಲುವಾಗಿ ಬಿಟ್ಟಿದ್ದೀನಿ. ಆಮೇಲೆ ಇವಾಗ ಶೋಲ್ಡರ್ ಮೆಜರ್ಮೆಂಟ್ ನೋಡ್ಕೋಬೇಕು. ಇದಕ್ಕೆ ಡಾಟ್ಸ್ಗೆ ಮಾರ್ಕಿಂಗ್ ಹಾಕೋಣ ಫಸ್ಟು. ನೋಡಿರಿ, ನಾನು ಟೇಪ್ ಹೆಂಗೆ ಫೋಲ್ಡ್ ಮಾಡಿದ್ರೆ ಸೇಮ್ ಅದೇ ಥರ ಫೋಲ್ಡ್ ಮಾಡಿಬಿಟ್ಟು ಮೇಲೆ ಒಂದು 4 ಇಂಚಿಗೆ ಡಾಟ್ಸ್ ಹಾಕೋಬೇಕು. 4 ಇಂಚಿಗೆ ಡಾಟ್ಸ್ ಹಾಕೋಬೇಕು. ಅದರ ಬಿಟ್ಟ ಮೇಲೆ ಶೋಲ್ಡ್ರ್ ಇದೆಯಲ್ಲ, ಇವಾಗ ನೋಡಿ, ನನಗೆ ಬ್ಯಾಕ್ ಇಂಚು 4 ಇಂಚೆ ಡೌನ್ ಇದೆ. 4 ಇದ್ದದಕ್ಕೆ ನಾನೇನು ಮಾಡೀನಿ, 17 ಶೋಲ್ಡ್ರ್ ಇದೆ. ಟೋಟಲ್ 17 ಶೋಲ್ಡ್ರ್ ಈ ಚೆಸ್ಟಿಗೆ. 17ಗೆ 17 ಇಟ್ಟಿದ್ದೀನಿ. ಯಾಕಂದರೆ ಈ ಕಾಲರ್ ಆದರೆ 18 ಇಡ್ತಿದ್ದೆ ನಾನು. ಸೊ ಶೋಲ್ಡರ್ ನಮ್ಗೆ, ಯಾಕಂದರೆ ಅದರಲ್ಲಿ ಕಟಿಂಗ್ ಇದೆಯಲ್ಲ, 4 ಇಂಚು ಕಟಿಂಗ್ ಇದೆ. ಸೊ ಅದರಿಂದ ನಾನು 17 ಇಂಚಿಗೆ 17 ಇಂಚೆ ಹಾಕಿದ್ದೀನಿ. ಒಂದು ಲೂಪ್ ಬಂದುಬಿಟ್ಟು ಬಟನ್ ಬರುತ್ತೆ ಬ್ಲೌಸ್ಗೆ. ಸೊ ಅದರಲ್ಲಿ ಏನೂ ಪ್ಲಸ್ಸು ಮೈನಸ್ ಏನೂ ಮಾಡಬಾರ್ದು. ಬ್ಯಾಕ್ ನೆಕ್ ಯಾವತ್ತು 4 ಇಂಚಿಗಂತ ಮೇಲೆ ಇದೆಯೋ ಅದರಲ್ಲಿ ಏನೂ ಮೈನಸ್ಸು ಮಾಡಬಾರ್ದು. ಇದೊಂದು ನೆನ್ಪಿಟ್ಕೋಬೇಕು. ಆಮೇಲೆ ಹಾರ್ಮೋಲು ನನಗೆ ರೌಂಡಪ್ ಬಂದುಬಿಟ್ಟು 19 ಇದೆ. 19ಗೆ ಅರ್ಧ ನಾನು 17 ಇದೆ. 17ಗೆ 8ವರೆ ಇಟ್ಟಿದ್ದೀನಿ ಹಾರ್ಮೋಲ್ಗೆ. ಆಮೇಲೆ ಫ್ರಂಟ್ ನೆಕ್ ಬಂದುಬಿಟ್ಟು ಬ್ಯಾಕ್ ನೆಕ್ಕು 4 ಇಂಚಿಗೆ ನಾನು ಡೌನ್ ಮಾಡ್ಕೊಂಡಿನಿ ಅಷ್ಟೇ. 4 ಇಂಚಿಗೆ ನಾನು ಡೌನ್ ಇದ್ದರೆ ನೀವು ಶೋಲ್ಡರಲ್ಲಿ ನಾವು ಹೆಚ್ಚು ಕಡಿಮೆ ಮಾಡಬೇಕು. ಮಿನಿಮಮ್ 4 ಇಂಚು ಒಳಗಡೆ ಇದ್ದರೆ ಮಾತ್ರ ಶೋಲ್ಡ್ರಲ್ಲಿ ಏನೂ ಮಾಡಬಾರ್ದು. ಎಷ್ಟಿದ್ರೆ ಶೋಲ್ಡ್ರ್ ಅಷ್ಟು ಇಟ್ಕೊಂಡ್ರೆ ಕರೆಕ್ಟಾಗಿ ಬರೋದು. ಈಗ ನೆಕ್ಕು ಏನು ಡೌನ್ ಆಗ್ತಾ ಇದೆಯಲ್ಲ, ಅದು ಡಿಸೈನ್ಗೆ ನೆಕ್ ಡೌನ್ ಆಗ್ತಾಯಿದೆ. ನನಗೆ 11 ಇಂಚಿಗೆ ಡೌನ್ ಮಾಡಿದ್ದೀನಿ. ಅದೇನು ನಮಗೆ ಲೆಕ್ಕಕ್ಕೆ ಬರೋಲ್ಲ. ಅದನ್ನು ಅಸಲು ಮೈಂಡಲ್ಲಿ ಇಟ್ಕೊಬಾರ್ದು. ಯಾಕಂದರೆ ಇದು ಡೌನ್ ಆಯ್ತಲ್ಲ ನೆಕ್ಕು ಅಂದರೆ, ಪ್ರಾಪರ್ ನೆಕ್ ಬಂದುಬಿಟ್ಟು ನಮ್ಗೆ 4 ಇಂಚಿದೆ. ಮೇಲೆ 4 ಇಂಚಿದೆಯಲ್ಲ, ಆ 4 ಇಂಚಿದೆ ನಮಗೆ ಕೌಂಟ್ ಬರುತ್ತೆ. ಕೆಳಗಿಂದ ಡೌನ್ ಎಷ್ಟನ್ನು ಮಾಡಿ ನೀವು 12, 13 ಇಂಚ್ವರೆಗೂ ಮಾಡಿದ್ರು ಅದು ಲೆಕ್ಕಕ್ಕೆ ಬರೋಲ್ಲ. ಈ ಥರ ಶೇಪು, ಟ್ರಯಾಂಗಲ್ ಶೇಪ್ಗೆ ನೆಕ್ಕು ಡಿಸೈನ್ ಬ್ಲೌಸು ಆಗ್ತಾಯಿದೆ ಅದು. ಸೊ ಆ ಟ್ರಯಾಂಗಲ್ ಶೇಪ್ ಎಷ್ಟು ಬೇಕಾದ್ರೆ ನಾವು ಮಾಡ್ಕೊಬೋದು. ಅದು ಬಿಡ್ತಲ್ಲಿ ನಮಗೆ ಬಂದುಬಿಟ್ಟು 8 ಇಂಚು ಅಂದರೆ 4 ಡಬಲ್ ಸಿಂಗಲ್ ಮೇಲೆ ನಾನು 4 ಇಂಚು ಹಾಕಿದ್ದೀನಿ. ಇನ್ನು ಹಾರ್ಮೋಲು ಬಂದುಬಿಟ್ಟು ನಮಗೆ 8ವರೆ ಅಂದರೆ 17 ಇಂಚು ಬಂದಿದೆ. ಸೊ ಅರ್ಧ ಹಾರ್ಮೋಲ್ಗೆ ಹಾಕಿದ್ದೀನಿ ನಾನು. ಇವಾಗ ಈ ಫಾರ್ಮುಲಾ ನೀವು ನೋಡ್ಕೋಬೇಕು. ಯಾಕಂದರೆ ಶೋಲ್ಡ್ರ್ ಹೆಚ್ಚು ಕಡಿಮೆ ಇದರಲ್ಲಿ ಈ ಥರ ನೆಕ್ಗಳು ಬಂದಾಗ ಮಾತ್ರ ನಿಮ್ಮ ಶೋಲ್ಡ್ರ್ ಎಷ್ಟಿದ್ರೆ ಅಷ್ಟೇ ಇಟ್ಕೋಬೇಕು. ಅದಕ್ಕಿಂತ ಹೆಚ್ಚು ಕಡಿಮೆ ಮಾತ್ರ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಹೆಚ್ಚಿಗೆ ಮಾಡಿದ್ರೆ ಸೈಡ್ ಹಾರ್ಮೋಲಲ್ಲಿ ರಿಂಕಲ್ಸ್ ಬರುತ್ತೆ. ಕಡಿಮೆ ಮಾಡಿದ್ರೆ ಶೋಲ್ಡ್ರ್ ಟೈಟ್ ಆಗಿಬಿಟ್ಟು ನೀವು ಮೂವ್ಮೆಂಟ್ ಮಾಡೋಕ್ಕೆ ಬರೋಲ್ಲ. ಯಾರಾದರೆ ಹೊಸ್ದಾಗಿ ಕಲ್ತಿರ್ತಾರಲ್ಲ ಅವರೆಲ್ಲ ಖಂಡಿತ ಇದನ್ನು ನೆನ್ಪಿಟ್ಕೊಳ್ಳೇಬೇಕು. ಇವಾಗ ಫ್ರಂಟ್ ಪಾರ್ಟ್ಗೆ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಬಾರ್ದು, ನೆಕ್ಕು ಆಮೇಲೆ ಮಾಡ್ಕೊಳ್ಳೋದು. ಯಾಕಂದರೆ ನೆಕ್ ಕಟಿಂಗ್ ಆದರೆ ಫ್ರಂಟ್ ಪಾರ್ಟಿಗೆ ಪ್ರಾಪರಾಗಿ ಕಟಿಂಗ್ ಮಾಡೋಕ್ಕೆ ಬರೋಲ್ಲ.
ಸೊ ಅದಕ್ಕಾಗಿ ಬ್ಯಾಕ್ ಪಾರ್ಟಿಗೆ ತೊಗೊಂಡು ಫ್ರಂಟ್ ಪಾರ್ಟ್ ಮೇಲೆ ನಾನು ಮಾರ್ಕಿಂಗ್ ಹಾಕ್ಕೊಂಡು ಹಾರ್ಮೋಲ್ ಸೈಡು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ, ವೆಸ್ಟ್ ಡೌನ್ ಇರುತ್ತಲ್ಲ ಅಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಆ ಥರ ಮಾರ್ಕಿಂಗ್ ಹಾಕ್ಕೊಂಡು ಪ್ರಿನ್ಸೆಸ್ ಕಟ್ಟು ಬ್ಲೌಸ್ ಕಟ್ಟಿಂಗ್ ಮಾಡಬೇಕು. ಇವಾಗ ನೋಡಿ, ಯಾಕಂದರೆ ನೆಕ್ ಕಟ್ ಮಾಡಿದ್ರೆ ಇದೆಲ್ಲ ಕಟ್ ಮಾಡೋಕ್ಕೆ ಬರೋಲ್ಲ. ಸೊ ಅದಕ್ಕೋಸ್ಕರ ನೆಕ್ಕು ಆಮೇಲೆ ಕಟ್ ಮಾಡ್ಕೊಂಡು, ಯಾಕಂದ್ರೆ ನೆಕ್ಕು ಮೇಲೆ 4 ಇಂಚ್ ಬಿಟ್ಬಿಟ್ಟು 4 ಇಂಚ್ ಬಿಟ್ಬಿಟ್ಟು ಕೆಳಗೆ ಡೌನ್ ಜಾಸ್ತಿ ಇದೆಯಲ್ಲ, ನೆಕ್ ಶೇಪು ಹೋದರೆ ಫ್ರಂಟ್ ಪಾರ್ಟಿಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಫ್ರಂಟ್ ಪಾರ್ಟ್ ನಾನು ಕಟ್ ಮಾಡಿಲ್ಲ. ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ತಾಯಿದ್ದೆ ನೋಡಿರಿ. ಈ ಥರ ಶೇಪ್ ಇದೆ, ಟ್ರಯಾಂಗಲ್ ಶೇಪು. ಈ ಥರ ಕಟ್ ಮಾಡ್ಕೊಂಡು ಬ್ಯಾಕ್ ಪಾರ್ಟು 4 ಇಂಚ್ ಇದೆ, ಇದಕ್ಕೆ ಲೂಪ್ ಹಾಕ್ತೀವಿ ಬ್ಯಾಕ್ ಸೈಡು. ಇದಾದಮೇಲೆ ಫ್ರಂಟ್ ಕಟ್ಟಿಂಗು ಎಕ್ಸ್ಟ್ರಾ ಕಟ್ಟಿಂಗ್ ತೆಗೆದಿಲ್ಲ, ಎಕ್ಸ್ಟ್ರಾ ಕಟ್ಟಿಂಗ್ ತೆಗೆಯೋಣ. ಎಕ್ಸ್ಟ್ರಾ ಕಟ್ಟಿಂಗ್ ತೆಗೆದುಬಿಟ್ಟು ಫ್ರಂಟಲ್ಲಿ ಆಮೇಲೆ ಫ್ರಂಟ್ ಪಾರ್ಟ್ನು ಕಟ್ ಮಾಡಿಬಿಡೋಣ. ಇದು ಪ್ರಿನ್ಸೆಸ್ ಕಟ್ ಅಲ್ವಾ, ಫ್ರಂಟ್ ಪಾರ್ಟಿಗೆ ಎಕ್ಸ್ಟ್ರಾ ಕಟ್ಟಿಂಗ್ ತೆಗೆದ್ಮೇಲೆ ಪ್ರಿನ್ಸೆಸ್ ಕಟ್ಟಿಗೆ ನಾವು ಡಾಟ್ಸ್ ಹಾಕೋಬೇಕು. ನೆಕ್ಗೆ ಎಷ್ಟು ಹಾಕ್ತಾಯಿದ್ದೀನಿ, 7.5 ಹಾಕಿದ್ದೀನಿ, 7.5 ಇಂಚು. ಫ್ರಂಟ್ ಬಂದುಬಿಟ್ಟು ಸ್ಟಾರ್ ನೆಕ್ಕು. ಸ್ಟಾರ್ ನೆಕ್ 7.5ಗಿದೆ. 7.5ನಿಂದ ನಾನು ಪಾಯಿಂಟೆಡ್ ಆಗ್ತದೆ 42 ಇದೆಲ್ಲ ಚೆಸ್ಟ್ ಸೈಜು. ನಾನು 11 ಇಂಚಿಗೆ ಹಾಕಿದ್ದೀನಿ ಮಾರ್ಕಿಂಗು. ಯಾವಾಗ ಚೆಸ್ಟ್ ಸೈಜು ಬೆಳೆಯುತ್ತೋ ಅದರ ಪ್ರಕಾರ ನಾವು ಮಾರ್ಕಿಂಗ್ ಹಾಕೋಬೇಕು. ಚೆಸ್ಟ್ ಸೈಜು 42 ಇದ್ದರೆ ನಾನು 4.5 ನನ್ನ ಕಡೆಯಿಂದ ತೊಗೊಂಡಿದ್ದೀನಿ, 3.5 ಡೌನ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಮಾರ್ಕಿಂಗ್ ಹಾಕೋಬೇಕು. ಎಲ್ಲರಿಗೂ ಮಾರ್ಕಿಂಗ್ ಒಂದೇ ಥರ ಇರೋಲ್ಲ, ಚೆಸ್ಟ್ ವೈಸ್ ಅವ್ರ ಚೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನು ನೆನ್ಪಿಟ್ಕೋಬೇಕು. ಎಲ್ಲರಿಗೂ ಒಂದೇ ಥರ ಮಾರ್ಕಿಂಗ್ ಹಾಕ್ಬಾರ್ದು. 4.5 3.5 ಆ ಥರ ಇರೋದಿಲ್ಲ. ಚೆಸ್ಟ್ ಹೆಂಗೆ ಕಡಿಮೆ ಆಗುತ್ತೋ ಆ ಥರ ಪ್ರಿನ್ಸೆಸ್ ಕಟ್ ಮಾರ್ಕಿಂಗ್ನು ಚೇಂಜ್ ಆಗುತ್ತೆ. ನಾನು ಇದ್ರ ಮೊದಲು ತೋರಿಸಿದ ವೀಡಿಯೋದಲ್ಲಿ 34 ಇಂಚು ಚೆಸ್ಟ್ ಸೈಜ್ ಕೂಡ ತೋರಿಸಿದ್ದೀನಿ. ಅದಕ್ಕೂ ನೀವು ಬೇಕಾದ್ರೆ ಆ ವೀಡಿಯೋ ಕೂಡ ಚೆಕ್ ಮಾಡ್ಕೊಂಡು ಒಂದ್ಸರ್ತಿ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಇದನ್ನು ನಾನು 4.5 3.5 ಹಾಕಿ ಕಟ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಮಾರ್ಕಿಂಗ್ನು ತೆಗೆದುಹಾಕಿದ್ದೀನಿ. ಆಮೇಲೆ ಫ್ರಂಟ್ ನೆಕ್ ಸ್ಟಾರ್ ನೆಕ್ ಇದೆಯಲ್ಲ ಅದನ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಸ್ಲೀವ್ ಕಟ್ಟಿಂಗ್ ಮಾಡೋಣ. ಸ್ಲೀವ್ ಕಟ್ಟಿಂಗಲ್ಲಿ ನಾನು 4 ಫೋಲ್ಡ್ ಹಾಕಿದ್ದೀನಿ, 4 ಫೋಲ್ಡು. ನನ್ನ ಸೈಡು ಕ್ಲೋಸ್ ಇದೆ, ಆಪೋಸಿಟಲ್ಲಿ ಓಪನ್ ಆಗಿದೆ. ಸ್ಲೀವ್ ಕಟ್ಟಿಂಗ್ 4 ಫೋಲ್ಡ್, 4 ಕ್ಲಾತನ್ನು 4 ಫೋಲ್ಡ್ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಸ್ಲೀವ್ ಲೆಂತ್ ಎಷ್ಟಿದೆಯೋ ನೋಡ್ಕೋಬೇಕು. ನನಗೆ ಸ್ಲೀವ್ ಲೆಂತ್ ಬಂದುಬಿಟ್ಟು 11 ಇಂಚಸ್ ಇದೆ. ಸ್ಲೀವ್ ರೌಂಡ್ ಬಂದುಬಿಟ್ಟು 12 ಇಂಚ್ ಇದೆ, ಅಂದರೆ ಉದ್ದ 11 12 ರೌಂಡು, ಸ್ಲೀವ್ ರೌಂಡು. ಈ ಥರ ಮೆಜರ್ಮೆಂಟ್ ಇದೆ ಇದು ಸ್ಲೀವ್ದು. ನಾನು ಸ್ಲೀವ್ ಮೇಲಿಂದ ಒಂದು 3.5ಗೆ ಮಾರ್ಕಿಂಗ್ ಹಾಕಿದ್ದೀನಿ. ಯಾಕಂದರೆ ಸ್ವಲ್ಪ ಡೌನ್ಗಂತ ತೊಗೊಂಡಿನಿ. ಯಾಕಂದರೆ ಸ್ಲೀವ್ಸ್ ಪರ್ಫೆಕ್ಟಾಗಿ ಕೂಡಬೇಕಂದ್ರೆ ಸ್ವಲ್ಪ 3.5ಗೆ ಮಾರ್ಕಿಂಗ್ ಹಾಕಿದ್ರೆ ನೀಟಾಗಿ ರಿಂಕಲ್ಸ್ ಬರಲಾರ್ದಂಗೆ ಫಿಟ್ಟಿಂಗ್ ಬರುತ್ತೆ. ಅವ್ರವ್ರ ಸೈಜ್ ಪ್ರಕಾರ ಡೌನ್ ತೊಗೋಬೇಕು. ಆ್ಯಕ್ಚುಲಿ ನಾನು ಇದಕ್ಕೆ 3.5 ಮಾತ್ರ ತೊಗೊಂಡಿನಿ. ಸ್ಲೀವ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಸ್ಲೀವ್ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಕಸ್ಟಮರ್ಲಿಂದ ಯಾವ ಕಂಪ್ಲೇಂಟು ಬರಲ್ಲ ನಮಗೆ. ಸ್ವಲ್ಪ ಸೈಜು ಹಾರ್ಮೋಲ್ ಮೇಲೆ ಡಿಪೆಂಡ್ ಆಗಿರುತ್ತೆ 3-3.5 ತೊಗೊಳ್ಳೋದು. ಯಾವ ಸೈಜಿಗೆ ಯಾವ ಥರ ಹಾರ್ಮೋಲ್ ಇಡಬೇಕು ಅನ್ನೋದು ನೋಡ್ಕೋಬೇಕು. ನೋಡಿಕೊಂಡು ಸ್ವಲ್ಪ 1 ಇಂಚ್ ಹೆಚ್ಚು ಕಡಿಮೆ ಆಗ್ತಿರುತ್ತೆ, ಆ ಥರ ಹಾರ್ಮೋಲು ಮಾರ್ಕಿಂಗ್ ಹಾಕೋಬೇಕು. ನಾನಿವಾಗ ಇದನ್ನು 3.5ಗೆ ಡೌನ್ ಮಾಡಿಬಿಟ್ಟು ಟೋಟಲ್ ಲೆಂತ್ ಸ್ಲೀವ್ ಲೆಂತ್ ಬಂದುಬಿಟ್ಟು 11 ಇಂಚು ಮತ್ತು ವಿಡ್ತ್ ಬಂದುಬಿಟ್ಟು 12 ಇಂಚು ಈ ಥರ ಕಟ್ ಮಾಡಿದ್ದೀನಿ. ಇವಾಗ ಮೇನ್ ಪೀಸು ಮೇಲೆ ಕಟ್ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಕೆಲಸ ಮಾಡಿರಿ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ, ನಿಧಾನ ಕಟಿಂಗ್ ಮಾಡ್ಕೊಳ್ಳಿ, ನೀಟಾಗಿ ಮಾಡ್ಕೊಳ್ಳಿ. ಯಾಕಂದರೆ ಅರ್ಜೆಂಟ್ ಮಾಡಿದಂದರೆ ಕೆಲಸಗಳು ಕೆಟ್ಟೋಗ್ತವೆ. ನಿಧಾನವಾಗಿ ಯಾವುದೇ ಕೆಲಸ ಕಟಿಂಗಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ಕತ್ತರಿಗೊಂದು ನಮಸ್ಕಾರ ಮಾಡಿಬಿಟ್ರಿ. ಫಸ್ಟ್ ಕತ್ತರಿಗೆ ಟೇಪಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡಿಬಿಡಿ. ಆವಾಗ ಕೆಲಸ ಪರ್ಫೆಕ್ಟಾಗಿ ಮಿಷಿನ್ ಮೇಲೆ ಕೂತ್ಕೋಬೇಕಾದ್ರೆ ಮಿಷಿನ್ಗೊಂದು ನಮಸ್ಕಾರ ಮಾಡಬೇಕು. ಅದು ನಮ್ಮ ಪದ್ಧತಿ. ಯಾಕಂದರೆ ಯಾವುದು ಮಿಷಿನ್ ಅಂದರೆ ಒಂದು ದೇವರೇ, ಕತ್ತರಿ ಮತ್ತು ಟೇಪು ಎಲ್ಲ ದೇವರೇ ಇರ್ತಾವಲ್ಲ. ಕಂಪಲ್ಸರಿ ನಾವು ಹೊಸೊಬ್ಬರಾದರೆ 100% ನಮಸ್ಕಾರ ಮಾಡಬೇಕು. ಹೊಸೊಬ್ಬರು ಹಳಬರಿಗೆ ನಾನು ಕೂಡ ಬೆಳಗ್ಗೆ ಬಂದು ಕಟಿಂಗ್ ಮಾಡಬೇಕಾದ್ರೆ ಫಸ್ಟು ಕತ್ತರಿಗೆ ಮತ್ತು ನನ್ನ ಟೇಬಲ್ಗೆಲ್ಲ ನಮಸ್ಕಾರ ಮಾಡಿಕೊಂಡೆ ಕಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ನೀವು ಆ ಥರ ಮಾಡಿ ನೀಟಾಗಿ ಮಾಡ್ಕೊಳ್ಳಿ. ನಿಧಾನ. ನಾನು ನೋಡಿರಿ ಮೇನ್ ಪೀಸ್ ಕಟ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಓಪನ್ ಅಲ್ವಾ, ಬ್ಯಾಕ್ ಓಪನ್ಗೆ ಲೈನಿಂಗ್ ಮೇನ್ ಪೀಸನ್ನ ಮೇಲೆ ಲೈನಿಂಗ್ ಇಟ್ಕೊಂಡು ಕಟ್ ಮಾಡ್ತೀನಿ. ಅಂದರೆ ರೌಂಡಪ್ಪು 4 ಸುತ್ತಮುತ್ತ 4 ಕಡೆನೂ ಒಂದು ಹಾಫ್ ಇಂಚು ಮಿನಿಮಮ್ ಬಿಡಬೇಕು ಕ್ಲಾತನ್ನು. ಯಾಕಂದರೆ ಸ್ಟಿಚಿಂಗ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪ್ರಾಬ್ಲಮ್ ಆಗೋಲ್ಲ. ಮತ್ತು ಇನ್ನೊಂದು ಏನಂದರೆ ಒಂದು ವೇಳೆ ಕ್ಲಾತ್ನಲ್ಲಿ ಸ್ವಲ್ಪ ಪೀಸ್ ಹಿಂಗೆ ಕ್ಲಾತ್
ಸ್ವಲ್ಪ ಡ್ಯಾಮೇಜ್ ಆಗುತ್ತಲ್ವ, ಅದಕ್ಕೂ ಕ್ಲಾತು ಸ್ವಲ್ಪ ಬಿಟ್ಕೊಂಡ್ರೆ ಕವರ್ ಆಗುತ್ತೆ ಅನ್ನೋದು. ಕೆಲವೊಂದು ಕ್ಲಾತ್ಗಳು ಏನಾಗುತ್ತೆ ಅಂದರೆ ಒಂಥರ ಇದು ದಾರ ಬಂದುಬಿಡ್ತಾ ಇರುತ್ತೆ. ಆ ಥರ ಪೀಸ್ಗಳಾದರೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಬಿಟ್ಕೋಬೇಕು. ಇವೆಲ್ಲ ಪೀಸ್ಗಳು ಇವಾಗ ಮಿನಿಮಮ್ ಎಲ್ಲ ಲೈನಿಂಗ್ ಬ್ಲೌಸೇ ಆಗಿದ್ರಿಂದ ಸ್ವಲ್ಪ ಪೀಸ್ ಒಂದು ಸರಿಯಾಗಿರುತ್ತೆ, ಒಂದು ಬ್ಲೌಸ್ ಪೀಸ್ ಸರಿಯಾಗಿರುತ್ತೆ, ಒಂದೊಂದು ಬ್ಲೌಸ್ ಪೀಸ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಮಾರ್ಜಿನ್ ಬಿಟ್ಕೊಂಡೆ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ನಾನು ಫ್ರಂಟ್ ಪೀಸ್ನು ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ನಿಮ್ಗೆ ಏನೋ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫೋನ್ ನಂಬರ್ನು ಕೊಡಬೇಕಂತ ಅನ್ಕೋತಾ ಇದ್ದೀನಿ, ಕೊಡ್ತೀನಿ, ನೋಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.